ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ವ್ಯಕ್ತಿ ಹೇಳ್ತಾನೆ ಇದ್ದ. ಅಲ್ಲಿ ಹೂತಿಟ್ಟಿದ್ದೀನಿ, ಇಲ್ಲಿ ಹೂತಿಟ್ಟಿದ್ದೀನಿ, ಇಲ್ಲೇ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದ. ಬಟ್ ಗುಂಡಿ ಅಗೆದು ಅಧಿಕಾರಿಗಳು, ಕಾರ್ಮಿಕ ವರ್ಗ ಮಾತ್ರ ಸುಸ್ತಾಗಿ ಹೋಗಿದೆ. 17 ಸ್ಪಾಟ್ನಲ್ಲಿ ಗುಂಡಿ ತೆಗೆದ್ರೂ ಯಾವುದೇ ಅಸ್ಥಿ ಅವಶೇಷಗಳು ಸಿಕ್ಕಿಲ್ಲ. 30ಕ್ಕಿಂತ ಹೆಚ್ಚು ಉದ್ದ ಅಗಲ ಅಗೆದ್ರು ಬಗೆದ್ರು ಏನೂ ಸಿಕ್ಕಿಲ್ಲ. ಸಮಾಧಿ ಶೋಧ, ಗುಂಡಿ ಅಗೆಯೋ ಕೆಲಸಕ್ಕೆ ನೆನ್ನೆ ಬ್ರೇಕ್ ಹಾಕಲಾಗಿತ್ತು. ಅನಾಮಿಕನನ್ನ ವಿಚಾರಣೆ SIT ಪೊಲೀಸರು ನಡೆಸಿದ್ರು. ಎಷ್ಟು ಗಂಟೆ ನಡೆಸಿದ್ರು ಅಂತ ಕೇಳಿದರೆ ಆಲ್ಮೋಸ್ಟ್ ಒಂದು 4 ಗಂಟೆಗೂ ಹೆಚ್ಚು ಕಾಲ ಡ್ರಿಲ್ ನಡೆಸಿದ್ರು ನಿನ್ನೆ ಒಂದೇ ದಿನ. ಆತನ ಹೇಳಿಕೆಗಳು ಆತನಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ. ಬುರುಡೆ ತಂದು ಬುರುಡೆ ಬಿಟ್ಟಿದ್ದ ಮಾಸ್ಕ್ ಮ್ಯಾನ್ಗೆ ಇದೀಗ ಬಂಧನದ ಭೀತಿ ಶುರುವಾಗಿದೆ. ಬಟ್ ನಾವು ಪಾಯಿಂಟ್ಔಟ್ ಮಾಡ್ತಾ ಇದ್ದೀವಲ್ಲ, ಲಾಸ್ಟ್ ಫ್ಯೂ ಡೇಸಿಂದ ಏನೂ ಸಿಕ್ಕಿಲ್ಲ ಅಂದಾಗ ಕೇವಲ ಈತ ಒಂದು ಪಾತ್ರಧಾರಿ ಅಷ್ಟೇ. ಇದರದ್ದು ಸೂತ್ರ ಕೇರಳ ಮತ್ತು ತಮಿಳುನಾಡಿನಲ್ಲಿ ಇದೆ ಅಂತ ಹೇಳಲಾಗ್ತದೆ. ಅಂತಹ ಅದ್ಯಾರು ಜನಪ್ರತಿನಿಧಿಗಳ ಅಥವಾ ಯಾವುದೋ ಸಂಘ ಸಂಸ್ಥೆಗಳ ಅವ್ರನ್ನೂ ಕೂಡ ಒಳಗೆ ಹಾಕಬೇಕು. ಕೇವಲ ಈತನನ್ನು ಮಾತ್ರ ಅರೆಸ್ಟ್ ಮಾಡಬಾರ್ದು. ಆಗಲೇ SIT ತನಿಖೆಗೆ ಒಂದು ಅರ್ಥ ಇರುತ್ತೆ. ಯಾಕಂದರೆ ಇಡೀ ಸಿಸ್ಟಮ್ಗೆ ಈತ ಮಂಕುಬೂದಿ ಎರಚಿರೋದು, ಇಡೀ ಆಡಳಿತ ವ್ಯವಸ್ಥೆನ ಮಂಗ ಮಾಡಿರೋದು. ನಾನು ತೋರಿಸ್ತೀನಿ ಬನ್ನಿ ಅಂತ ಯಾವುದೋ ಒಂದು ಬುರ್ಡೆನ್ ತಂದು ಅದು ಇದೇ ಗ್ರಾಮದಲ್ಲಿ ಹೂತಿಟ್ಟಿದ್ದು ನಾನು ಅಂತ ಹೋಗಿ ಕೋರ್ಟಲ್ಲಿ ಹೇಳಿ, ಕೋರ್ಟಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಪಡ್ಕೊಂಡು ಈತನನ್ನು ವಶಕ್ಕೆ ಪಡೆದೇ ಇರೋ ಹಾಗೆ ನೋಡಿಕೊಂಡು ಎಷ್ಟೊಂದು ಅಡ್ವಾಂಟೇಜನ್ನು ಕಾನೂನಿನಲ್ಲಿ ಪಡ್ಕೊಂಡಿದ್ದಾನೆ ಈತ. ಈಗ ಅದನ್ನೆಲ್ಲ ಬಡ್ಡಿ ಸಮೇತ ಚುಕ್ತಾ ಮಾಡುವ ಸಮಯ. ಏನು ಹೇಳ್ತಾನೆ ಅನ್ನೋದನ್ನ ನೋಡ್ಬೇಕು ನಾವು. ಇಲ್ಲೇ ಸರ್ ಪಕ್ಕ ಇನ್ನೊಂದು 10 ಅಡಿ ಅಗಿರಿ, 11 ಅಡಿ ಅಗಿರಿ ಅಂತ 13ನೇ ಪಾಯಿಂಟ್ನಲ್ಲಂತೂ ಎಷ್ಟು 20 ಅಡಿ ಆಳಕ್ಕೆ ಹೋಗಿತ್ತು, ಏನೂ ಸಿಗಲಿಲ್ಲ. ಲೋಡ್ ಗಟ್ಟಲೆ ಮಣ್ಣನ್ನು ಆಚೆ ತೆಗೆಯೋ ಕೆಲಸ ಆಯಿತು, ಗುಂಡಿ ಮುಚ್ಚೋ ಕೆಲಸ ಆಯಿತು. ಸಿಕ್ಕಿದ್ದು ಮಾತ್ರ ಏನಿಲ್ಲ. ವೆರಿ ವೆರಿ ಬೋರಿಂಗ್ ಉದ್ಖನನ ಕಾರ್ಯ, ವ್ಯರ್ಥ ಉದ್ಖನನ ಕಾರ್ಯ. ಈಗ ನಾಳೆ ಸೆಷನ್ನಲ್ಲಿ ಉತ್ತರವನ್ನು ಕೂಡ ಸರ್ಕಾರ ಕೊಡುತ್ತೆ. ಏನು ಕೊಡುತ್ತೆ, ಮಧ್ಯಂತರ ವರದಿ ಯಾವ ರೀತಿ ರೆಡಿ ಆಗಿದೆ ಅನ್ನೋದನ್ನ ನೋಡಬೇಕು.